ಸರ್ ಈಗ ರಾಜಕಾರಣಿಗಳು ಹೇಳ್ತಾರೆ ನಾವು ಆರಿಸಿ ಬಂದ್ರೆ ಅದನ್ನ ಮಾಡ್ಕೊಡ್ತೇವೆ ಇದನ್ನ ಮಾಡ್ಕೊಡ್ತೇವೆ ಎಲ್ಲ ಸುಳ್ಳು ಆಲೋಚನೆ. ಅದು ಮೆಕ್ಕೆಜೋಳ ತಗೊಳಕ್ ಹೋದ್ರೆ 2,000 ರೂಪಾಯಿ ಬೆಲೆ ಇದೆ. ಆಮ್ಯಾಗ ಹೊಳ್ಳಿ ರಿಟರ್ನ್ ನಾವು ಹೊಳ್ಳಿ ಮಾರಕ್ ಹೋದ್ರೆ 1,200 1,300 ರೂಪಾಯಿ ಬೆಲೆ ಕೊಡ್ತಾ ಇದಾರೆ. ಬೆಳೆ ಬೇಯಿಸ್ಕೊಳಕ್ಕೆ ನಮಸ್ಕಾರ ಅದು ಇದು ಮಾಡಿ ಇದನ್ನೆಲ್ಲ ಹೇಳ್ತಾರೆ. ಏರಿಸ್ತೀನಿ ಅಂತಾರೆ. ಎಲ್ಲ ರೈತರುಗಳು ಸ್ಟ್ರೈಕ್ ಮಾಡಿದ್ರು, ಎಲ್ಲ ಮಾಡಿದ್ರು, ಬಟ್ ಯಾರು ಏರ್ಸಿಲ್ಲ, ಇನ್ನು ಏನು ಮಾಡಿಲ್ಲ. ಬರೀ ಮೆಕ್ಕೆಜೋಳದ ರೇಟನೇ ಏರ್ಸಾತಿಲ್ಲ. ಅವರು ಯಾವ ಗ್ಯಾರಂಟಿ ಕೊಡ್ತಾರ, ಯಾವ ಭಾಷಾಶ್ವನೆ ಇದೆ ಇವ್ರದ್ದು. ಹೇಳ್ತಾರೆ ನಾವು ಆ ಗ್ಯಾರಂಟಿ ಎಲ್ಲಿ ಕೊಟ್ಟಿದ್ದಾರೆ ಗ್ಯಾರಂಟಿ ಅವರು. ಸರ್ ಈಗ ರಾಜಕಾರಣಿಗಳು ಹೇಳ್ತಾರೆ ನಾವು ಆರಿಸಿ ಬಂದ್ರೆ ಅದನ್ನ ಮಾಡ್ಕೊಡ್ತೇವೆ ಇದನ್ನ ಮಾಡ್ಕೊಡ್ತೇವೆ ಎಲ್ಲ ಸುಳ್ಳು ಆಲೋಚನೆ. ಅದು ರೈತರು ನೋಡಿ ನಾವು ಮೆಕ್ಕೆಜೋಳ ತಗೊಳಕ್ ಹೋದ್ರೆ 2,000 ರೂಪಾಯಿ ಬೆಲೆ ಇದೆ. ಆಮ್ಯಾಗ ಹೊಳ್ಳಿ ರಿಟರ್ನ್ ನಾವು ಹೊಳ್ಳಿ ಮಾರಕ್ ಹೋದ್ರೆ 1,200 1,300 ರೂಪಾಯಿ ಬೆಲೆ ಕೊಡ್ತಾ ಇದಾರೆ. ಯಾವ ಸರ್ಕಾರ ಸರ್, ಯಾವ ಸರ್ಕಾರ ಮೇಲೆ ನಂಬಿಕೆ ಇಲ್ಲ ಆಗ್ಬಿಟ್ಟಿದೆ. ನಾವು ದುಡಿದು ಹೊಳ್ಳಿ ಹೊಳ್ಳಿ ಅವ್ರಿಗೆ ಲಾಭ ಮಾಡ್ಕೊಡೋದಾಗಿದೆ. ರೈತರಿಂದ ಒಂದು ತುತ್ತು ಅನ್ನ ತಿಂತಾರೆ, ಒಟ್ಟು ರೈತರಿಗೆ ಒಂದು ಸನದಲ್ಲಿ ಒಂದು ಲಾಭ ಇಲ್ಲ, ಏನಿಲ್ಲ, ಎಲ್ಲ ನಷ್ಟನೇ ಆಗ್ತಾ ಇದೆ. ಇವ್ರಿಗೆ ಸರ್ಕಾರಿಗೆ ಬೆಲೆ ಅಂತ ಇವ್ರಿಗೆ ಮರ್ಯಾದೆ ಕೊಡ್ಬೇಕು. ಮತ್ತೊಳ್ಳಿ ಓಟ್ ಹಾಕಕ್ಕೆ ಬರ್ತಾರೆ, ಕೈ ಮುಕ್ಕೊಂಡು ಬರ್ತಾರೆ. ನಂಗೆ ಹಂಗೆ ಓಟ್ ಹಾಕಿ ಹಿಂಗೆ ಹಾಕಿ ರೈತರಿಗೆ ಇದನ್ನ ಯೋಜನೆ ಮಾಡ್ತಾರೆ, ಅದನ್ನು ಮಾಡ್ತಾನೆ ಅಂತಾರೆ. ಎಲ್ಲ ಸುಳ್ಳು ಆಲೋಚನೆ ಕೊಟ್ಟು ಬರೀ ಓಟ್ ಹಾಕ್ಸ್ಕೊಂಡು ಅವ್ರವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ನಮಸ್ಕಾರ ಅದು ಇದು ಮಾಡಿ ಇದನ್ನೆಲ್ಲ ಹೇಳ್ತಾರೆ. ನಾವೇನೇ ಇದ್ರು ದುಡಿದು ನಾವಾಗೆ ಹೊಲದಲ್ಲಿ ದುಡಿದು ನಾವಾಗೆ ಬೆಳೆದಾಗೆ ನಮ್ಮ ಹೊಟ್ಟೆ ತುಂಬುತ್ತೆ. ಸರ್ಕಾರದಿಂದ 1 ರೂಪಾಯಿನೂ ಲಾಭ ಇಲ್ಲ ನಮಗೆ. ರೈತರು ತುಂಬಾ ಕಷ್ಟದಲ್ಲಿದ್ದಾರೆ ಸರ್. ರೈತರಿಂದ ಒಂದು ಉಪಯೋಗನೂ ಇಲ್ಲ. ಯಾಕೆ ಗೊತ್ತಾ, ಈಗ ನೋಡಿ ಒಂದು ಮೆಕ್ಕೆಜೋಳ ಬೆಲೆ ಇರೋದು 2,000 ರೂಪಾಯಿ. ನಾವು ತಗೊಳಕ್ ಹೋದಿಲ್ಲ, ಗೋರ್ಮೆಂಟಲ್ಲಿ ತೊಗೊಳ್ಳಿ, ಎಲ್ಲಿ ತೊಗೊಳ್ಳಿ, ಅಂಗಡಿ ಒಳಗೆ ತೊಗೊಂಡ್ರೆ 2,000. ಅದೇ ಹೊರಗಡೆ ತಗೊಳಕ್ ನಮ್ಮ ದುಡಿದಿದ್ದು ಮೆಕ್ಕೆಜೋಳದ ರೇಟ್ ಹೊಳ್ಳಿ ರಿಟರ್ನ್ ಫ್ಯಾಕ್ಟ್ರಿಗೆ ಅಲ್ಲಿ ಎಲ್ಲಿ ಮಾರಕ್ ಹೋದ್ರೆ 1,200 1,300 ಈ ವರ್ಷ ರೇಟು. ಅದ್ರಾಗ ಈ ವರ್ಷ ಮಳೆ ಗಿಳೆ ಜಾಸ್ತಿ ಆಗಿ ಬೆಲೆನೂ ಬಂದಿಲ್ಲ. ಏರಿಸ್ತೀನಿ ಅಂತಾರೆ. ಎಲ್ಲ ರೈತರುಗಳು ಸ್ಟ್ರೈಕ್ ಮಾಡಿದ್ರು, ಎಲ್ಲ ಮಾಡಿದ್ರು, ಬಟ್ ಯಾರು ಏರ್ಸಿಲ್ಲ, ಇನ್ನೂ ಏನು ಮಾಡಿಲ್ಲ. ಈ ಗೋರ್ಮೆಂಟಿಗೆ ಯಾವ ಟೈಪ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ರೈತರು ದುಡಿತಾರೆ ಮತ್ತು ಕೆಲವೊಂದು ಜನ ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾರೆ, ಕೆಲವೊಂದು ಜನ ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೋಗಿದ್ದಾರೆ. ಆ ಪರಿಸ್ಥಿತಿ ಇದೆ. ರೈತರ ಕಷ್ಟ ಭಾಳ ಇದೆ ಸರ್. ಮೇನ್ ದೇಶಕ್ಕೆ ರೈತರು ಇಂಪಾರ್ಟೆಂಟ್ ಸರ್. ನಾವು ರೈತರು ದುಡಿದ ಮ್ಯಾಗೆ ದೇಶದ ಎಲ್ಲ ಹೊಟ್ಟೆ ತುಂಬುತ್ತೆ. ರೈತ ಮೆಕ್ಕೆಜೋಳ ಅಲ್ಲಿ ಭತ್ತ ಅಲ್ಲಿ ಬೆಳಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ರೈತ ಮಾಡಿದ ಮ್ಯಾಗೆ ಎಲ್ಲ ಗೌರ್ಮೆಂಟಿಗೂ ಲಾಭ ಆಗುತ್ತೆ, ಎಲ್ಲರಿಗೂ. ನಮಗೂ ಗೌರ್ಮೆಂಟ್ ಇಲ್ಲಿ ಜಾಬ್ ಮಾಡೋರು ಯಾರೇ ಇರಲಿ, ಎಲ್ಲರಿಗೆ ರೈತನಿಂದ ಒಂದು ತುತ್ತು, ರೈತನೇ ಬೆನ್ನು ಎಲುಬು ಅಂತಾರಲ್ಲ, ಅದು ಕರೆಕ್ಟ್ ಮಾತಿದೆ. ಗ್ಯಾರಂಟಿ ನಾನು ನೋಡ್ತಾ ಇರೋದು ಮಾತ್ರ ಗ್ಯಾರಂಟಿ ಒಂದ್ಸಲನೂ ಕೊಟ್ಟಿಲ್ಲ. ಕೊಡ್ತಾರನ್ನೋ ಡೌಟ್ ಇದೆ. ಬರೀ ಮೆಕ್ಕೆಜೋಳದ ರೇಟನೇ ಏರ್ಸಾತಿಲ್ಲ. ಅವರು ಯಾವ ಗ್ಯಾರಂಟಿ ಕೊಡ್ತಾರನ್ನೋ ಯಾವ ಭಾಷಾಶ್ವನೆ ಇದೆ ಇವ್ರದ್ದು. ಹೇಳ್ತಾರೆ ನಾವು ಆ ಗ್ಯಾರಂಟಿ ಎಲ್ಲಿ ಕೊಟ್ಟಿದ್ದಾರೆ ಗ್ಯಾರಂಟಿ ಇವರು. ರೈತರಂದ್ರೆ ಏನು ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಲ ಎಲ್ಲ ಈ ಸಲ ಎಲ್ಲ ಸ್ಟ್ರೈಕ್ ಮಾಡಿದರು ಏರಿಸ್ತಾನೆ ಅಂತೇಳಿ. ಫ್ಯಾಕ್ಟ್ರಿಗಳು ಆಯಿತು, ಗೌರ್ಮೆಂಟಿಗೆಲ್ಲ ಎಲ್ಲ ಸ್ಟ್ರೈಕ್ ಮಾಡಿ ಎಲ್ಲ ಬಂದ್ ಮಾಡಿದ್ರು. ಆದರೂ ಒಂದು ಕಡೆನೂ ಏರ್ಸಿಲ್ಲ. ಆದರೂ ಡೌಟ್ ಇದೆ ಇವ್ರ ಮ್ಯಾಗೆಲ್ಲ. ನಾವು ದುಡಿದು ಹೊಳ್ಳಿ ಲಾಭ ಎಲ್ಲ ಅವ್ರಿಗೆ ಕೊಡಬೇಕು. ನಮ್ಗೆ ಏನು ಲಾಭ ಇದೆ ಅದರೊಳಗೆ? ಜನರೇ ಅಲ್ಲ, ಮೊದಲು ಗೌರ್ಮೆಂಟ್ ಅರ್ಥ ಮಾಡ್ಕೋಬೇಕು.